ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ನ್ಯಾಪಿ ನಾಲೆಜ್. ನಾವು ಇವತ್ತಿನ ವಿಡಿಯೋದೊಳಗೆ ಭಾರತದ ಗವರ್ನರ್ ಜನರಲ್ಗಳಲ್ಲೇ ಪ್ರಗತಿಶೀಲ ಆಡಳಿತಗಾರ ಮತ್ತು ಶ್ರೇಷ್ಠ ಸಮಾಜ ಸುಧಾರಕನಾದಂತಹ ಲಾರ್ಡ್ ವಿಲಿಯಂ ಬೆಂಟಿಕ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣಂತ. ಭಾರತದಲ್ಲಿ ಬ್ರಿಟಿಷ್ ಪ್ರಭುತ್ವಕ್ಕೆ ಭದ್ರವಾದ ಅಡಿಪಾಯವನ್ನು ಒದಗಿಸಿದ ಶ್ರೇಯಸ್ಸು ಇವರಿಗೆ ಸಲ್ತದ. ಕೇವಲ 7 ವರ್ಷಗಳ ಅವಧಿಯಲ್ಲಿ ಬ್ರಿಟಿಷರ ಸಾಮ್ರಾಜ್ಯಕ್ಕೆ ಆರ್ಥಿಕ ಸ್ಥಿರತೆಯನ್ನು ತಂದುಕೊಡ್ತಾರೆ. ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯರನ್ನು ಉನ್ನತ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳೋ ಮೂಲಕ ಭಾರತೀಯರಿಗೆ ಆತ್ಮಸ್ಥೈರ್ಯವನ್ನು ನೀಡ್ತಾರೆ. ಜೊತೆಗೆ ಭಾರತೀಯರ ಪ್ರೀತಿ ವಿಶ್ವಾಸವನ್ನು ಕೂಡ ಗಳಿಸ್ತಾರೆ. ಇವರ ನ್ಯಾಯಾಂಗ ಸುಧಾರಣೆಗಳು ನ್ಯಾಯಾಂಗ ಕ್ಷೇತ್ರದಲ್ಲಿನ ಮೈಲುಗಲ್ಲುಗಳಾಗ್ಯವ. ಸಾಮಾಜಿಕ ಸುಧಾರಣೆಗಳಂತೂ ಹಿಂದೂ ಸಮಾಜದಲ್ಲಿ ಸಂಚಲನವನ್ನೇ ಉಂಟು ಮಾಡ್ತವ. ಸತಿ ಸಹಗಮನ ರದ್ದತಿ, ಸ್ತ್ರೀ ಶಿಶು ಹತ್ಯೆ ನಿಷೇಧ, ಗುಲಾಮಗಿರಿ ರದ್ದತಿ ಮತ್ತು ಠಕ್ಕರ ನಿರ್ಮೂಲನೆ, ಆಧುನಿಕ ಶಿಕ್ಷಣ ಪದ್ಧತಿ, ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಲೋಕೋಪಯೋಗಿ ಕಾರ್ಯಗಳು ಇವರ ದಿಟ್ಟತನದ ಕ್ರಮಗಳಾಗಿದ್ದು ಇವರ ಹೆಸರನ್ನು ಅಮರಗೊಳಿಸ್ತವ. ಆದ್ದರಿಂದ ಬೆಂಟಿಕ್ನ ಕಾಲವನ್ನು ಶಾಂತಿ, ಪ್ರಗತಿ, ಮಿತವ್ಯಯ ಮತ್ತು ಸುಧಾರಣೆಯ ಯುಗ ಅಂತ ಬಣ್ಣಿಸಲಾಗಿದೆ. ಇವರು 1796ರಲ್ಲಿ ಪಾರ್ಲಿಮೆಂಟಿನ ಸದಸ್ಯರಾಗ್ತಾರೆ. ಫ್ರಾನ್ಸ್ ಕ್ರಾಂತಿಯ ಕಾಲಾನಂತರ ಅಧಿಕಾರಕ್ಕೆ ಬಂದಂತಹ ನೆಪೋಲಿಯನ್ ಬೋನಾಪಾರ್ಟಿನ ವಿರುದ್ಧ ಇಟಲಿಯಲ್ಲಿ ಸಮರ್ಥವಾಗಿ ಇವರು ಹೋರಾಟವನ್ನು ಮಾಡ್ತಾರೆ. ನಾವು ಫ್ರಾನ್ಸ್ ಕ್ರಾಂತಿ ಮತ್ತು ನೆಪೋಲಿಯನ್ ಬೋನಾಪಾರ್ಟಿ ಅವ್ರ ಬಗ್ಗೆ ವಿಡಿಯೋ ಮಾಡೇವಿ. ಯಾರಾದರೂ ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೇವೆ, ಹೋಗಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಭಾರತದ ಇತಿಹಾಸದಲ್ಲಿ ಬೆಂಟಿಕ್ನ ಹೆಸರು ಶಾಶ್ವತವಾಗಿ ನೆಲೆಗೊಳ್ಳೋದು ಯಾವುದರಿಂದ ಅಂತಂದರೆ ಇವರು ತಂದಂತಹ ಸಾಮಾಜಿಕ ಸುಧಾರಣೆಗಳಿಂದನೇ ಅಂತ ಹೇಳಬಹುದು. ಭಾರತೀಯ ಸಮಾಜ ಹೆಣ್ಣು ಶಿಶು ಹತ್ಯೆ, ಸತಿ ಪದ್ಧತಿ, ಗುಲಾಮಗಿರಿ, ಬಾಲ್ಯ ವಿವಾಹ ಮುಂತಾದ ಅರ್ಥಹೀನ ಸಂಪ್ರದಾಯಗಳನ್ನು ಅಳವಡಿಸಿಕೊಳ್ಳೋ ಮೂಲಕ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿತ್ತು. ಇಂತಹ ಅಮಾನವೀಯ ಪದ್ಧತಿಗಳನ್ನು ತಡೆಗಟ್ಟುವ, ಸಮಾಜವನ್ನು ಶುದ್ಧೀಕರಿಸುವತ್ತ ಇವರು ಗಮನವನ್ನು ಹರಿಸ್ತಾರೆ. ಸೊ ಇವುಗಳನ್ನು 1 by 1 ಆಗಿ ನೋಡ್ಕೊಂತ ಹೋಗೋಣ. ಮೊದಲನೇದಾಗಿ ಸತಿ ಸಹಗಮನ ನಿಷೇಧ. ಈ ಸತಿ ಸಹಗಮನ ಅಂತಂದರೆ ಪತಿ ಮರಣ ಹೊಂದಿದ್ರೆ ಅವನ ವಿಧವೆ ಪತ್ನಿ ಕೂಡ ಪತಿಯ ಚಿತೆ ಒಳಗೇನ ಹಾರಿ ಪ್ರಾಣ ಬಿಡೋ ಅಂಥದ್ದು. ಈ ರೀತಿ ಸಜೀವ ದಹನಗೊಳ್ಳುವ ಪದ್ಧತಿ ಪ್ರಾಚೀನ ಕಾಲದಿಂದಲೂ ಸಾಂಪ್ರದಾಯಿಕವಾಗಿ ಆಚರಣೆಯಲ್ಲಿರ್ತದೆ. ಇದು ಬಂಗಾಳದಲ್ಲಿ ಹೆಚ್ಚು ಆಚರಣೆಯಲ್ಲಿತ್ತು. ಇದರಿಂದ ಪ್ರಭಾವಿತರಾದಂತಹ ಇವರು 1829 ಡಿಸೆಂಬರ್ 4ರಂದು ಸತಿ ಸಹಗಮನ ನಿಷೇಧ ಕಾನೂನನ್ನು ಜಾರಿಗೆ ತರ್ತಾರೆ. ಈ ಕಾಯ್ದೆ ಪ್ರಕಾರ ಯಾರಿದಕ್ಕೆ ಪ್ರಚೋದನೆಯನ್ನು ನೀಡ್ತಾರೋ ಅಂಥವರಿಗೆ ಮರಣದಂಡನೆಗೆ ಗುರಿಪಡಿಸಲಾಗ್ತಿತ್ತು. ಈ ಪದ್ಧತಿಯ ನಿಷೇಧಕ್ಕೆ ಬಂಗಾಳದ ಸಮಾಜ ಸುಧಾರಕ ರಾಜಾರಾಮ್ ಮೋಹನ್ ರಾಯ್ ಮತ್ತು ದೇವೇಂದ್ರನಾಥ್ ಟ್ಯಾಗೋರ್ ಅವರ ಬೆಂಬಲ ಕೂಡ ಇತ್ತು. ಎರಡನೇದಾಗಿ ಹೆಣ್ಣು ಶಿಶು ಹತ್ಯೆ ನಿಷೇಧ. ಈ ಪದ್ಧತಿ ಭಾರತದ ಹಲವು ಭಾಗಗಳಲ್ಲಿ ಆಚರಣೆ ಇತ್ತು. ಇದು ಬಂಗಾಳ, ಕಚ್, ಕಾಥೆವಾಡಗಳಲ್ಲಿ ಅಧಿಕವಾಗಿತ್ತು. ಸಂತಾನರಹಿತ ಸ್ತ್ರೀಯರು ಒಂದಕ್ಕಿಂತ ಹೆಚ್ಚು ಮಕ್ಕಳಾದರೆ ದೇವರಿಗೆ ಬಲಿ ಕೊಡೋದಾಗಿ ಅವರು ಹರಕೆಯನ್ನು ಹೊರ್ತಿದ್ರು. ಇಲ್ಲ ಅಂತಂದ್ರೆ ವರದಕ್ಷಿಣೆ ಕೊಡಲಾಗದೆ ಮದುವೆ ಆಗದೆ ಇರುವಂತಹ ಹೆಣ್ಣುಮಕ್ಕಳು ಕುಟುಂಬಕ್ಕೆ ಅವಮಾನ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಅವರನ್ನು ಬಲಿ ಕೊಡಲಾಗ್ತಿತ್ತು. ವಿಲಿಯಂ ಬೆಂಟಿಕ್ 1834ರಲ್ಲಿ ಹೆಣ್ಣು ಶಿಶು ಹತ್ಯೆ ನಿಷೇಧ ಕಾಯ್ದೆಯನ್ನು ಪಾಸ್ ಮಾಡ್ತಾನೆ. ಇದನ್ನು ಉಲ್ಲಂಘಿಸಿದಲ್ಲಿ ಅಂಥವರನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸೋದಾಗಿ ತಿಳಿಸಲಾಯಿತು. ಹೀಗೆ ಈ ಹೆಣ್ಣು ಶಿಶು ಹತ್ಯೆಯನ್ನು ತಡೆಗಟ್ಟಲಾಯಿತು. ಮೂರನೇದಾಗಿ ಗುಲಾಮಗಿರಿ ಪದ್ಧತಿ ನಿಷೇಧ. ಈ ಪದ್ಧತಿ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರ್ತಿತ್ತು. ಮನೆ ಕೆಲಸ ಅಥವಾ ಕೃಷಿ ಕೆಲಸಕ್ಕಾಗಿ ವ್ಯಕ್ತಿಗೆ ನಿಗದಿಪಡಿಸಿದ ಹಣವನ್ನು ಒತ್ತೆಯಾಳಾಗುತ್ತಿದ್ದ ವ್ಯಕ್ತಿಯ ಸಂಬಂಧಿಕರಿಗೆ ನೀಡಲಾಗ್ತಿತ್ತು. ಆ ಹಣವನ್ನು ಹಿಂದಿರುಗಿಸೋ ತನ ಆ ವ್ಯಕ್ತಿ ಹಣ ಕೊಟ್ಟವನ ಮನೆಯಲ್ಲಿ ಗುಲಾಮನಾಗಿ ಅಥವಾ ಒತ್ತೆಯಾಳಾಗಿ ಇರಬೇಕಾಗಿತ್ತು. ಇದನ್ನು ದುಷ್ಟ ಪದ್ಧತಿ ಎಂದು ಪರಿಗಣಿಸಿ 1833ರಲ್ಲಿ ಚಾರ್ಟರ್ ಕಾಯ್ದೆಯನ್ನು ಜಾರಿಗೆ ತರೋ ಮೂಲಕ ಈ ಗುಲಾಮಗಿರಿಯನ್ನು ನಿಷೇಧ ಮಾಡ್ತಾರೆ. ಈ ಕಾಯ್ದೆ ಪ್ರಕಾರ ಗುಲಾಮರನ್ನು ಇಟ್ಟುಕೊಂಡ ವ್ಯಕ್ತಿಗಳಿಗೆ ಯಾವುದೇ ಪರಿಹಾರ ನೀಡದೆ ಗುಲಾಮರನ್ನು ಮುಕ್ತಗೊಳಿಸಲಾಯಿತು. ಗುಲಾಮರ ವ್ಯಾಪಾರ ಅಥವಾ ಗುಲಾಮರನ್ನು ಒತ್ತೆ ಇಟ್ಟುಕೊಳ್ಳುವುದು
ಶಿಕ್ಷಾರ್ಹ ಅಪರಾಧವಂತ ಪರಿಗಣಿಸಲಾಯಿತು. 4ನೇದಾಗಿ ಮತಾಂತರ ಕಾಯ್ದೆ. ಹಿಂದೂಗಳು ಬೇರೊಂದು ಧರ್ಮಕ್ಕೆ ಮತಾಂತರಗೊಂಡ್ರೆ ಅವರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಸಿಗ್ತಿರ್ಲಿಲ್ಲ. ಈ ವಿಲಿಯಂ ಬೆಂಟಿಕ್ ಹಿಂದೂ ಮತಾಂತರ ಕಾಯ್ದೆ ತರುವ ಮೂಲಕ ಮತಾಂತರಗೊಂಡ ಹಿಂದುವಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಪಡಿಲಿಕ್ಕೆ ಅರ್ಹತೆಯನ್ನು ಕಲ್ಪಿಸ್ತಾರೆ. ಆದರೆ ಇದು ಕ್ರೈಸ್ತ ಧರ್ಮದ ಪ್ರಸಾರಕ್ಕೆ ಅನುಕೂಲವೈತೆ ಹೊರತು ಹಿಂದೂ ಧರ್ಮಕ್ಕೆ ಆಗಲಿಲ್ಲ. 5ನೇದಾಗಿ ಶೈಕ್ಷಣಿಕ ಸುಧಾರಣೆಗಳು. ಭಾರತದಲ್ಲಿ ಕ್ರಮಬದ್ಧವಾದಂತಹ ಶಿಕ್ಷಣವನ್ನು ಜಾರಿಗೆ ತಂದಂತಹ ಕೀರ್ತಿ ಆಂಗ್ಲರಿಗೆ ಸಲ್ತದೆ. ಇಲ್ಲಿ ಹೊಸ ಶಿಕ್ಷಣ ಪದ್ಧತಿಗೆ ಮತ್ತು ಇಂಗ್ಲಿಷ್ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡಿದವರು ಅಂತಂದರೆ ವಿಲಿಯಂ ಬೆಂಟಿಕ್. ಭಾರತೀಯರ ಸಾಮಾಜಿಕ ಮತ್ತು ನೈತಿಕ ಅಧಪತನಕ್ಕೆ ತೀವ್ರವಾಗಿ ಹಾಗೂ ವ್ಯಾಪಕವಾಗಿ ಹರಡಿರುವ ಅಜ್ಞಾನವೇ ಕಾರಣ. ಅದರ ನಿವಾರಣೆ ಶಿಕ್ಷಣದಿಂದ, ಅದರಲ್ಲಿಯೂ ಇಂಗ್ಲಿಷ್ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅನ್ನೋಂಥ ಅಭಿಪ್ರಾಯವಿದ್ದ ಕಾಲದೊಳಗೆ ಶಿಕ್ಷಣ ಸುಧಾರಣೆಗಾಗಿ ವಿಲಿಯಂ ಬೆಂಟಿಕ್ ಕೆಲವು ಕ್ರಮಗಳನ್ನು ಕೈಗೊಳ್ತಾರೆ. ಇದಕ್ಕೆ ರಾಜಾರಾಮ್ ಮೋಹನ್ ರಾಯ್ರವರ ಪ್ರೋತ್ಸಾಹ ಕೂಡ ಇತ್ತು. 1813ರ ಚಾರ್ಟರ್ ಕಾಯ್ದೆ ಭಾರತೀಯರ ಜ್ಞಾನಾಭಿವೃದ್ಧಿಗಾಗಿ ಮತ್ತು ಸಾಹಿತ್ಯದ ಪುನರುಜ್ಜೀವನಕ್ಕಾಗಿ ಪ್ರತಿ ವರ್ಷ 1,00,000 ರೂಗಳನ್ನು ಕಾಯ್ದಿರಿಸಲಾಯಿತು. ಆದರೆ ಈ ಹಣವನ್ನು ಕಂಪನಿ ಸರ್ಕಾರ ವಿನಿಯೋಗಿಸಲಿಲ್ಲ. ಆದ್ದರಿಂದ ಪ್ರತಿ ವರ್ಷದ ಹಣ ಖರ್ಚಾಗದೆ ಹಾಗೆ ಸಂಗ್ರಹವಾಗ್ತಿತ್ತು. ಭಾರತೀಯ ಶಿಕ್ಷಣ ಪದ್ಧತಿಯ ಮಾಧ್ಯಮ ದೇಶೀಯ ಭಾಷೆಯಲ್ಲಿರಬೇಕೆ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿರಬೇಕೆ ಅನ್ನುವಂತಹ ಸಮಸ್ಯೆ ಉದ್ಭವಿಸಿ ಹಣ ಬಳಕೆ ಆಗ್ತಿರಲಿಲ್ಲ. ಈ ಹಣವನ್ನು ವಿನಿಯೋಗ ಮಾಡೋದಕ್ಕಾಗಿ ವಿಲಿಯಂ ಬೆಂಟಿಕ್ ಗವರ್ನರ್ ಜನರಲ್ ಕೌನ್ಸಿಲ್ನಲ್ಲಿ ಕಾನೂನು ಸದಸ್ಯನಾದಂತಹ ಮೆಕಾಲೆ ನೇತೃತ್ವದೊಳಗೆ 1834ರಲ್ಲಿ ಜನರಲ್ ಸಮಿತಿ ಅಂತಂದರೆ ಸಾರ್ವಜನಿಕ ಶಿಕ್ಷಣ ಸಮಿತಿಯನ್ನು ರಚಿಸ್ತಾನೆ. ಈ ಸಮಿತಿ ಒಂದು ಸಂಕ್ಷಿಪ್ತ ವರದಿಯನ್ನು ತಯಾರಿಸಿ 1835ರಲ್ಲಿ ಕೌನ್ಸಿಲ್ನ ಮುಂದಿಡ್ತದೆ. ಇದನ್ನು ಮೆಕಾಲೆ ಶಿಕ್ಷಣ ಪದ್ಧತಿ ಅಂತ ಕರೆಯಲಾಗ್ತದೆ. 1835ರಲ್ಲಿ ಬೆಂಟಿಕ್ ಭಾರತೀಯ ಶಿಕ್ಷಣ ಮಾಧ್ಯಮ ಮತ್ತು ಆಡಳಿತ ಭಾಷೆ ಇಂಗ್ಲಿಷ್ನಲ್ಲಿ ಇರಬೇಕು ಅನ್ನೋದಾಗಿ ಘೋಷಿಸ್ತಾನೆ. ಇದರಿಂದ ಭಾರತದಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸ ಜನ್ಮ ತಾಳ್ತದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.